ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಫ್ರಿಡ್ಜ್ ವಿಡಿಯೋ ಮಾಡ್ತಾ ಇದ್ದೀನಿ. ಸುಮಾರು ದಿನದಿಂದ ಕೇಳ್ತಾ ಇದ್ರು, ಸೊ ಹಾಗಾಗಿ ಇವತ್ತು ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇವಾಗ ನಾನು ಫ್ರಿಡ್ಜ್ ಬ್ಯಾಕ್ ಸೈಡಿಂದ ವಿಡಿಯೋ ಮಾಡ್ಕೊಂಡಿದ್ದೀನಿ. ಫ್ರಿಡ್ಜು ಮಾಮೂಲಿಯಾಗಿ ನಾವು 2 ಡೋರ್ಸ್ ಫ್ರಿಡ್ಜ್ ಎಲ್ಲ ಹಿಂದ್ಗಡೆ ಒಂದು ರೀತಿ ಬಾಕ್ಸ್ ಟೈಪ್ ಕೊಟ್ಟಿರ್ತಾರಲ್ವ, ಪ್ಲಾಸ್ಟಿಕ್ದು, ಅದರಲ್ಲಿ ನೀರೆಲ್ಲ ನಿಲ್ತಾ ಇರುತ್ತೆ. ಸೊ ಆ ಥರ ಈ ಫ್ರಿಡ್ಜಿಗೆ ಇಲ್ಲ. ಸೊ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಮತ್ತು ಯಾವುದೇ ರೀತಿ ಆ ಥರ ಬಾಕ್ಸ್ ಇದ್ದಾಗ ಆ ನೀರಲ್ಲೆಲ್ಲ ಹೋಗಿ ಡಸ್ಟ್ ಕೂರೋದು ಅದೆಲ್ಲ ಇರ್ತಿತ್ತಲ್ವ. ಸೊ ಈ ಫ್ರಿಡ್ಜಿಗೆ ಏನಿಲ್ಲ. ಮತ್ತು ಇದಕ್ಕೆ ವೀಲ್ ಕೂಡ ಕೊಟ್ಟಿದ್ದಾರೆ. ಎಲ್ಲಿಗೆ ಬೇಕಾದ್ರೂ ಆರಾಮಾಗಿ ಮೂವ್ ಮಾಡ್ಕೊಂಡು ಹೋಗ್ಬೋದು. ಮತ್ತು ಯಾವುದೇ ರೀತಿ ಸ್ಕ್ರ್ಯಾಚಸ್ ಕೂಡ ಆಗೋದಿಲ್ಲ ಫ್ಲೋರು. ಸೊ ಆರಾಮಾಗೆ ಇದನ್ನು ಮೂವ್ ಮಾಡ್ಕೊಂಡು ಹೋಗ್ಬೋದು. ನಮಗೆ ಎಲ್ಲಿ ಇಡಬೇಕು ಅಂತ ಅನಿಸುತ್ತೋ ಅಲ್ಲಿಗೆ ಮೂವ್ ಮಾಡ್ಕೊಂಡು ಹೋಗ್ಬೋದು ಆರಾಮ್ಸೆಗೆ. ಸೊ ಈಗ ಫ್ರಿಡ್ಜ್ ಹೇಗಿದೆ ಏನು ಅಂತ ನಾನು ಒಳಗಡೆಯಿಂದ ತೋರಿಸಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನನ್ನ ಹಸ್ಬೆಂಡ್ಗೆ ಈ ಬ್ರ್ಯಾಂಡ್ ತೊಗೊಳ್ಳೋದು ಇಷ್ಟ ಇರಲಿಲ್ಲ. ಆ್ಯಕ್ಚುಲಿ ನಾವು ಮದುವೆ ಆದಾಗಿಂದ 2 ಫ್ರಿಡ್ಜು ಬೈ ಮಾಡಿದ್ದು ಕೂಡ ಸ್ಯಾಮ್ಸಂಗ್ದೆ. ಅದೇ ತಗೋ ಅಂತ ಹೇಳ್ತಾಯಿದ್ರು. ನನಗೆ ಇಲ್ಲಿ ಆ ಒಂದು ಆಪ್ಷನ್ ಕೊಟ್ಟಿದ್ದರು, 3 ಡೋರ್ ಇರೋದ್ರಿಂದ ಈ ಡೋರ್ನ ನಾವು ಫ್ರಿಡ್ಜ್ ಆಗಿ ಕನ್ವರ್ಟ್ ಮಾಡ್ಕೋಬೋದು, ಇಲ್ಲ ಅಂದರೆ ಫ್ರೀಝರ್ ಆಗಿ ಕೂಡ ಕನ್ವರ್ಟ್ ಮಾಡ್ಕೋಬೋದು ಅಂತ ಹೇಳ್ತಾಯಿದ್ರು. ಹೌದು, ಈ ಥರ ಇದ್ದರೆ ಚೆನ್ನಾಗಿರುತ್ತೆ, ಚೆನ್ನಾಗಿ ಕಂಫರ್ಟಬಲ್ ಆಗಿರುತ್ತೆ, ನಮಗೆ ಯಾವ್ದು ಬೇಕೋ ಅದು ಕನ್ವರ್ಟ್ ಮಾಡ್ಕೋಬೋದಲ್ಲ ಅಂತೇಳಿ ನಾನು ಇದಕ್ಕೆ ಹೋಗಿದ್ದು. ಇಲ್ಲ ಅಂದಿದ್ರೆ ನಾನು ಈ ಫ್ರಿಡ್ಜನ್ನು ತೊಗೊತಾ ಇರಲಿಲ್ಲ. ಮತ್ತು ಫಾಸ್ಟ್ ಮೂವಿಂಗ್ ಕೂಡ ಇದೆ ಅಂತ ಹೇಳ್ತಾಯಿದ್ರು. ಸೊ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದವರು ಕೂಡ ಬರೀ ಇದ್ರ ಬಗ್ಗೆನೇ ಜಾಸ್ತಿ ನನಗೆ ಏನೋ ಇಂಪ್ರೆಸ್ ಮಾಡ್ತಾಯಿದ್ರು. ಸೊ ಈಗ ಏನೇನು ನಾನು ಫ್ರಿಡ್ಜಲ್ಲಿ ಯಾವ ರೀತಿ ಇಟ್ಕೊಂಡಿದ್ದೀನಿ ಅಂತ ನೋಡೋಣ ಬನ್ನಿ. ಮೇಲ್ಗಡೆ ಇಲ್ಲಿ ಇವಾಗ ಫಸ್ಟು ಲಾಂಗ್ ಡೋರಲ್ಲಿ ನಾನು ಮೇಲ್ಗಡೆ ಐಸ್ ಕ್ಯೂಬ್ಸ್ ಎಲ್ಲ ಐಸ್ ಕ್ರೀಮ್ಸ್ ಮಾಡೋದನ್ನ ಇಟ್ಕೊಂಡಿದ್ದೀನಿ. ಇನ್ನು ಸೆಕೆಂಡ್ ರ್ಯಾಕಲ್ಲಿ ಬಂದು ಏನು ಸಾಸುಗಳೆಲ್ಲ ಇಟ್ಕೊಂಡಿದ್ದೀನಿ, ಸೋಯಾ ಸಾಸ್ ಅದು ಇದು ಅಂತ ಅಂದ್ಬಿಟ್ಟು. ಆಮೇಲೆ ಇಲ್ಲಿ ಅದ್ರ ಸಾಸ್ ಪಕ್ಕದಲ್ಲಿ ಒಂದು ಗಾರ್ಲಿಕ್ ಮಯೋನೀಸ್ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಜಾಮ್ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಇವಾಗ ಸಮ್ಮರ್ ಆಗಿರೋದ್ರಿಂದ ಲೆಮನ್ ಶರ್ಬತ್ತು ಮಾಡಿ ಇಟ್ಕೊಂಡಿರ್ತೀನಿ. ಸೊ ಯಾವಾಗ ನಮಗೆ ದಾಹ ಆಗುತ್ತೆ, ಬಾಯೆಲ್ಲ ಗಂಟ್ಲೆಲ್ಲ ಒಂಥರ ಒಣಗಿದ ರೀತಿ ಆಗುತ್ತೆ, ಆವಾಗ ಒಂದು ಟೀ ಕಪ್ಪಷ್ಟು ಡೈಲಿ ಸ್ವಲ್ಪ ಕುಡಿತಾ ಇರ್ತೀವಿ. ಇನ್ನು ಇದು ನೆಕ್ಸ್ಟು ಇದು ಬಂದು ABC ಜ್ಯೂಸ್ ಮಾಡಿ ಇಟ್ಕೊಂಡಿದ್ದೀವಿ. ಇದು ನನ್ನ ಮಗ ಯಾವಾಗಲೂ ಎವ್ರಿ 4 ಡೇಸ್ಗೊಂದ್ಸಲ ಮಾಡ್ತಿರ್ತಾನೆ. ಎವ್ರಿ ಡೇ ಕುಡಿತಾ ಇರ್ತಾನೆ ABC ಜ್ಯೂಸು. ಇನ್ನು ಇಲ್ಲಿ ಒಂದು ವಾಟರ್ ಬಾಟಲ್ ಕೂಡ ಇಟ್ಕೊಂಡಿರ್ತೀನಿ. ಸೊ ಅಂದರೆ ಯಾರಾದರೂ ಮನೆಗೆ ಗೆಸ್ಟ್ ಬಂದರೆ ಸಡನ್ನಾಗಿ ಬೇಕಾಗುತ್ತೆ ಅಂತ 1 ಲೀಟ್ರ್ ವಾಟರ್ ಬಾಟಲ್ ಇಟ್ಕೊಂಡಿರ್ತೀನಿ. ಜ್ಯೂಸ್ ಏನಾದರೂ ಮಾಡಿದಾಗ ಅಥವಾ ಮಜ್ಜಿಗೆ ಏನಾದರೂ ಮಾಡಿದಾಗ ಸ್ವಲ್ಪ ಕೂಲಾಗಿರಲಿ ಅಂತೇಳಿ ಒಂದು ವಾಟರ್ ಬಾಟಲ್ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ರ್ಯಾಕು ಬಂದು ನಾನು ಇಲ್ಲಿ ಬೆಳ್ಳುಳ್ಳಿ ಸುಲಿದಿರೋಂಥದ್ದನ್ನ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ನಿಂಬೆಹಣ್ಣು, ನಾವು ಗ್ರೀನ್ ಟೀ ಮತ್ತು ಇದು ಜೀರಾ ವಾಟರ್ ಬೆಳಗ್ಗೆ ಟೈಮ್ ಮಾಡ್ತಿರ್ತೀವಲ್ಲ ಅದಕ್ಕೆ ಇಂಟ್ಕೊಳ್ಳೋಕ್ಕಂತ ಒಂದು ಚಿಕ್ಕ ಬೌಲಲ್ಲಿ ಹಾಕಿ ಇಟ್ಟಿದ್ದೀನಿ. ಸೊ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡಿ ಒಂದು ಗ್ಲಾಸ್ ಬಾಟಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಬೆಳ್ಳುಳ್ಳಿ ಎಲ್ಲ ಸುಲಿದಿರೋಂಥದ್ದನ್ನ ಇದು ಗ್ಲಾಸ್ ಬಾಟಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ನಾವು ಮನೆಗೆ ಉಪ್ಪಿನಕಾಯಿ ಎಲ್ಲ ತರ್ತಿರ್ತೀವಲ್ಲ ಒಂದು ಗ್ಲಾಸ್ ಬಾಟ್ಲು, ಅದನ್ನು ಬಿಸಾಕಲ್ಲ ನಾನು. ಸೊ ಈ ಥರ ಏನಾದರೂ ಹಾಕ್ಕೊಳಕ್ಕೆ ಬೇಕಾಗುತ್ತೆ ಅಂತೇಳಿ ಹಾಗೆ ಇಟ್ಕೊಂಡಿರ್ತೀನಿ. ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ರ್ಯಾಕಲ್ಲಿ ನಾನು ಇದು ನಿಂಬೆಹಣ್ಣನ್ನು ಇಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಶುಂಠಿ ಕೂಡ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಪಿಕ್ಕಲ್ ಇಟ್ಕೊಂಡಿದ್ದೀನಿ. ಸೊ ಇದಿಷ್ಟು ಫ್ರಿಜ್ಜಲ್ಲಿ ಇಟ್ಕೊಂಡಿರೋಂಥ ಡೋರಲ್ಲಿ ಇಟ್ಕೊಂಡಿರೋಂಥ ಐಟಮ್ಸು. ನೆಕ್ಸ್ಟ್ ಇವಾಗ ಒಳಗಡೆ ಫ್ರಿಜ್ಜಲ್ಲಿ ಏನೇನು ಇಟ್ಕೊಂಡಿದ್ದೀನಿ ಅಂತ ನೋಡೋಣ ಬನ್ನಿ. ಇಲ್ಲಿ ಮೇಲ್ಗಡೆ ಬಂದು ನಾನು ಎಗ್ಸ್ನ ಬಾಕ್ಸ್ ಇಟ್ಕೊಂಡಿದ್ದೀನಿ. ಸದ್ಯಕ್ಕೆ ಎಗ್ಸ್ ಎಲ್ಲ ಖಾಲಿ ಆಗಿದೆ, ಒಂದೇ ಒಂದು ಮಾತ್ರ ಉಳಿದಿತ್ತು. ಇನ್ನು ಇಲ್ಲಿ ಹೆಸರುಬೇಳೆ ಇಟ್ಕೊಂಡಿದ್ದೀನಿ. ಅದು ಬೇಗ ಖಾಲಿ ಆಗಲ್ಲ, ಹಾಗಾಗಿ ಹುಳ ಬೀಳುತ್ತೆ ಅಂತೇಳಿ ಸೊ ಇಲ್ಲಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ. ಜಾಸ್ತಿ ನಾನು ಗ್ರಾಸರಿ ಏನು ತಿಂಗಳ ತರೋದ್ರಿಂದ ಜಾಸ್ತಿ ಫ್ರಿಜ್ಜಲ್ಲಿ ಇಟ್ಕೊಳಕ್ಕೆ ಹೋಗಿಲ್ಲ. ಯಾವುದು ಜಾಸ್ತಿ ದಿನ ಖಾಲಿ ಆಗದೆ ಹಾಗೆ ಇರುತ್ತೋ ಅದನ್ನು ಮಾತ್ರ ಇಟ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಇಲ್ಲಿ ನಾನು ಈ ಬಾಕ್ಸಲ್ಲಿ ಕೊತ್ತಂಬರಿ ಸೊಪ್ಪು, ಕರಿಬೇವು, ಹಸಿರು ಮೆಣಸಿನ್ಕಾಯಿ ಹಾಕಿ ಇಟ್ಕೊಂಡಿದ್ದೀನಿ. ಇನ್ನು ಈ ಬಾಕ್ಸಲ್ಲಿ ಬಂದು ಫುಲ್ ಟೊಮೆಟೊ ಹಾಕಿ ಇಟ್ಕೊಂಡಿದ್ದೀನಿ. ಇನ್ನು ಇಲ್ಲಿ ನನ್ನ ಹತ್ರ ಉದ್ದಿನಬೇಳೆ ಜಾಸ್ತಿ ಇತ್ತು, ಸೊ ಹಾಗಾಗಿ ಹುಳ ಬೀಳುತ್ತೆ ಅಂತೇಳಿ ಅದನ್ನು ಕೂಡ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಮಂತ್ಲಿ ಗ್ರಾಸರಿ ಬೈ ಮಾಡೋದ್ರಿಂದ ಹೆಚ್ಚಾಗಿ ಗ್ರಾಸರಿ ಏನು ತಗೊಂಡು ಫ್ರಿಜ್ಜಲ್ಲೆಲ್ಲ ಸ್ಟೋರ್ ಮಾಡಿಲ್ಲ. ಇನ್ನು ಇಲ್ಲಿ 4 ಬಾಕ್ಸ್ ಈ ಥರ ಪ್ಲಾಸ್ಟಿಕ್ ಬಾಕ್ಸ್ನ ತರಿಸಿದ್ದೆ.
ಸೊ ಆ ಬಾಕ್ಸಲ್ಲಿ ನಾನು ಸೊಪ್ಪುಗಳನ್ನ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಮೆಂತ್ಯ ಸೊಪ್ಪು ಯಾವಾಗಲೂ ನಾನು ಇಟ್ಕೊಂಡೇ ಇರ್ತೀನಿ. ಯಾಕೆ ಅಂತ ಅಂದರೆ ಏನಾದರೂ ರೊಟ್ಟಿ ಗಿಟ್ಟಿ ಮಾಡಿದಾಗ ಅಥವಾ ಬಿರಿಯಾನಿ ಮಾಡಿದಾಗ ಇದಕ್ಕೆಲ್ಲ ಬೇಕಾಗುತ್ತೆ ಅಂತೇಳಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಚಕ್ಕೋತ ಸೊಪ್ಪು ಇಟ್ಕೊಂಡಿದ್ದೀನಿ. ಚಕ್ಕೋತ ಸೊಪ್ಪು ಅರ್ಧ ಕಟ್ಟು ಕೊಡಲ್ಲ, ಒಂದೊಂದು ಕಟ್ಟು ಕೊಡೋದ್ರಿಂದ ಸೊ ಬೇಗ ಖಾಲಿ ಆಗೋಲ್ಲ. ಅದಕ್ಕೋಸ್ಕರ 2 ಸಲ ಮಾಡ್ಬೋದು ಅಂತೇಳಿ ಈ ಥರ ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಇನ್ನು ನನ್ನ ಹತ್ರ ಏನಿಲ್ಲ ಅಂತ ಅಂದ್ರೂ ಈ ಒಂದು 3 ಸೊಪ್ಪು ಇದ್ದೇ ಇರುತ್ತೆ. ಒಂದು ಸಬ್ಬಕ್ಕಿ ಸೊಪ್ಪು ಇಟ್ಕೊಂಡಿರ್ತೀನಿ, ಇನ್ನೊಂದು ಪುದೀನ ಸೊಪ್ಪು ಮತ್ತು ಒಂದು ಮೆಂತ್ಯ ಸೊಪ್ಪು. ಈ 3 ಕಂಪಲ್ಸರಿ ಇದ್ದೇ ಇರುತ್ತೆ. ನನಗೆ ಸಬ್ಬಕ್ಕಿ ಸೊಪ್ಪು ಬಂದು ನನಗೆ ಉಪ್ಪಿಟ್ಟು ಮಾಡಿದಾಗ ಸಬ್ಬಕ್ಕಿ ಸೊಪ್ಪು ಹಾಕಿ ಮಾಡಿದ್ರೇ ಇಷ್ಟ ಆಗೋದು. ಅದಕ್ಕೋಸ್ಕರ ಯಾವಾಗಲೂ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಇನ್ನು ಇಲ್ಲಿ ಪುದೀನ ಸೊಪ್ಪು ಇರಲಿಲ್ಲ, ಆ್ಯಕ್ಚುಲಿ ಮೇಲ್ಗಡೆ ಪಾಟಲ್ಲಿ ಇತ್ತಲ್ಲ, ಅದಕ್ಕೆ ಆ ಬಾಕ್ಸ್ಗೆ ನಾನು ವಾಂಗಿಬಾತ್ ಬದನೆಕಾಯಿ ಮತ್ತು ಕ್ಯಾರೆಟ್ ಹಾಕಿ ಇಟ್ಕೊಂಡಿದ್ದೀನಿ. ಇನ್ನು ಇದು ಬಂದು ಡ್ರೈ ಫ್ರೂಟ್ಸ್ ಪೌಡರು. ಸೊ ಅದು ಹೊರಗಡೆ ಇಟ್ಟರೆ ಹುಳ ಬೀಳುತ್ತಲ್ವ, ಅದಕ್ಕೋಸ್ಕರ ಫ್ರಿಜ್ಜಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಮೊಳಕೆ ಕಾಳುಗಳು, ಇಲ್ಲಿ ಹೆಸ್ರು ಕಾಳು ಮತ್ತು ಹುರುಳಿಕಾಳು ಮೊಳಕೆ ಕಾಳನ್ನು ಹಾಕಿಟ್ಟಿದ್ದೀನಿ. ಇದು ಜಸ್ಟ್ ಮೊಳಕೆ ಬರ್ತಾಯಿತ್ತು. ಸೊ ಹಾಗಾಗಿ ಒಂದು ಸ್ಟೀಲ್ ಬಾಕ್ಸ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಇಷ್ಟು ದಿನ ಯಾಕೆ ವಿಡಿಯೋ ಮಾಡಿಲ್ಲ ಅಂತಂದರೆ, ಸೊ ನಾನು ಒಬ್ಬರಿಗೆ ಟಪರ್ವೇರ್ ಬಾಕ್ಸ್ ಹೇಳಿದೆ ಆ್ಯಕ್ಚುಲಿ ಆಂಟಿಗೆ. ಅವರು ಆರ್ಡ್ರ್ ಹಾಕಿದ್ದೀನಿ ಅಂತ ಹೇಳ್ತಾನೆ ಇದ್ದಾರೆ, ಇನ್ನೂ ಕೊಡಲೇ ಇಲ್ಲ. ಅದಕ್ಕೋಸ್ಕರ ಎಷ್ಟು ಡಿಲೇ ಆಗಿದ್ದು. ಕೇಳ್ತಾನೆ ಇದ್ರಿ ವಿಡಿಯೋ ಮಾಡಿ ಅಂತ, ಅದಕ್ಕೋಸ್ಕರ ಇವತ್ತು ಮಾಡಬೇಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಇನ್ನು ಇಲ್ಲಿ ಬಂದು ಫ್ರೂಟ್ಸ್ ಬಾಕ್ಸಲ್ಲಿ ನಾನು 2 ಬಾಕ್ಸಲ್ಲಿ ವೆಜಿಟೇಬಲ್ಸ್ ಬಾಕ್ಸು ಮತ್ತು ಫ್ರೂಟ್ ಬಾಕ್ಸಲ್ಲೂ ಕೂಡ ತರಕಾರಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಯಾವುದೇ ರೀತಿ ನಾನು ಅಂದರೆ ಫ್ರೂಟ್ಸ್ ಎಲ್ಲ ಫ್ರಿಜ್ಜೆಲ್ಲ ಸ್ಟೋರ್ ಮಾಡ್ಕೊಳ್ಳಲ್ಲ, ಹೊರ್ಗಡೆ ಇಟ್ಬಿಡ್ತೀನಿ. ಸೊ ಇಲ್ಲಿ ಮೇಲ್ಗಡೆ ಬಂದು ನಾನು ಒಂದಷ್ಟು ತರಕಾರಿಗಳ ಒಂದು ಜಿಪ್ಲಾಕ್ ಕವರಲ್ಲಿ 2 ತರಕಾರಿ ಹಾಕಿ ಇಟ್ಕೊಂಡಿರ್ತೀನಿ. ಬದನೆಕಾಯಿ ಆಗಿರ್ಬೋದು, ನವಿಲುಕೋಲು ಆಗಿರ್ಬೋದು, ಈ ಥರ. ಇವಾಗ ಮೂಲಂಗಿ ಮತ್ತು ನಾಟಿ ಬೀನ್ಸ್ ತೋರಿಸಿದ್ನಲ್ಲ, ಸೊ ಅದ್ರ ಕಾಂಬಿನೇಷನ್ ಸಾಂಬಾರು ಮಾಡೋದಕ್ಕೆ ಅದರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ನಾಟಿ ಬೀನ್ಸ್ ಬಂದು ಮೂಲಂಗಿ ಸಾಂಬಾರು ಆ ಥರ ಮಾಡಿದಾಗ ಇಟ್ಕೊಂಡಿರ್ತೀನಿ. ಇನ್ನು ರೌಂಡ್ ಬೀನ್ಸ್ ಬಂದು ಪಲಾವ್ ಮಾಡಿದಾಗ, ಇನ್ನು ಏನಾದರೂ ಫ್ರೈಡ್ ರೈಸ್ ಮಾಡಿದಾಗ ಆ ರೌಂಡ್ ಬೀನ್ಸ್ ಇಟ್ಕೊಂಡಿರ್ತೀನಿ. ಇನ್ನು ಇಲ್ಲಿ ಸೋರೆಕಾಯಿ ಜಿಪ್ಪು ಲಾಕ್ ಹೋಗ್ಬಿಟ್ಟಿತ್ತು, ಹಾಗಾಗಿ ಅದಕ್ಕೆ ಜಿಪ್ ಲಾಕ್ ಮಾಡಿಲ್ಲ. ಇಲ್ಲಿ ರೌಂಡ್ ಬೀನ್ಸ್ ಕೂಡ ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ನವಿಲುಕೋಸು ಕೂಡ ಇಟ್ಕೊಂಡಿದ್ದೀನಿ. ಸೊ ಇನ್ನು ಇಲ್ಲಿ ಬೆಂಡೆಕಾಯಿ ಮತ್ತು ಸೀಮೆ ಬದನೆಕಾಯಿ 2 ತರಕಾರಿ ಒಂದೇ ಕವರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಸಿಂಗಲ್ಲು ಸುಮ್ಮನೆ ಜಾಸ್ತಿ ಕವರ್ಗಳೆಲ್ಲ ಮಾಡ್ಕೊಳ್ಳೋದು ಬೇಡ ಅಂತ. ಸೊ ಇದಿಷ್ಟು ಫ್ರಿಜ್ಜಲ್ಲಿ ಏನೇನು ಸ್ಟೋರ್ ಮಾಡ್ಕೊಂಡಿದ್ದೀನಿ ಅಂತ. ಸೊ ಇದಿಷ್ಟು ಈ ರೀತಿಯಾಗಿ ನಾನು ಜೋಡಿಸ್ಕೊಂಡಿದ್ದೀನಿ. ಸೊ ಇವಾಗ ಬಿಸಿಲಾಗಿರೋದ್ರಿಂದ ಜಾಸ್ತಿ ಇಮ್ಯುನಿಟಿ ಸಿಗೋದಕ್ಕೆ ನಾನು ಇಲ್ಲಿ ಲೆಮನ್ ಶರ್ಬತ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಚಿಯಾ ಸೀಡ್ಸ್ ಕೂಡ ಹಾಕಿ ಇಟ್ಕೊಂಡಿದ್ದೀನಿ. ಆಗಾಗ ಒಂಥರ ಗಂಟ್ಲೆಲ್ಲ ಒಣಗಿ ದಾಹ ಆಗ್ತಾ ಇದ್ದಾಗ ಬಂದು ಒಂದು ಟೀ ಕಪ್ ಅಷ್ಟು ಹಾಕೊಂಡು ಕುಡಿಯೋದು. ಸೊ ಸುಮ್ಮನೆ ಬೇರೆ ಹೊರಗಡೆಯಿಂದ ಜ್ಯೂಸ್ಗಳು ತರಿಸಿ ಕುಡಿಯೋದು ಬೇಡ ಅಂತೇಳಿ ಮನೆಯಲ್ಲೇ ಪ್ರಿಪೇರ್ ಮಾಡಿ ಇಟ್ಕೊತಿದ್ದೀನಿ. ಇನ್ನು ಇವಾಗ ಕನ್ವರ್ಟಬಲ್ ಡೋರಲ್ಲಿ ಏನೇನು ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಸೊ ಮೊನ್ನೆ ಒಂದಷ್ಟು ಪೌಡ್ರ್ ಮಾಡ್ಕೊಂಡಿದ್ನಲ್ಲ, ಅದನ್ನ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಅರ್ಧ ಲೀಟರ್ ಬಾಟಲ್ ಹಾಲು ಕೂಡ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಕನ್ವರ್ಟಬಲ್ ಇದನ್ನು ನಾವು ಫ್ರೀಝರ್ ಆಗು ಕನ್ವರ್ಟ್ ಮಾಡ್ಕೋಬೋದು ಮತ್ತು ಫ್ರಿಜ್ಜಾಗೂ ಕೂಡ ಕನ್ವರ್ಟ್ ಮಾಡ್ಕೊಬೋದು. ಇದರಿಂದ ನನಗೆ ತುಂಬ ಇಷ್ಟ ಆಗಿದ್ದು. ಬರೀ ಫ್ರೀಝರ್ ಒಂದು ಸೈಡ್ ಫುಲ್ಲು ಫ್ರೀಝರ್, ಅದನ್ನ ಆ ಫ್ರಿಜ್ ಇಷ್ಟ ಆಗಲ್ಲ ನನಗೆ. ಹಾಗಾಗಿ ಫ್ರಿಜ್ಜನ್ನ ಬೈ ಮಾಡಿದ್ದು. ನಮಗೆ ಆಪ್ಷನ್ಸ್ ಇದೆಯಲ್ಲ, ಫ್ರಿಜ್ಜಾಗೂ ಕನ್ವರ್ಟ್ ಮಾಡ್ಕೋಬೋದು, ಫ್ರೀಝರ್ ಆಗು ಕನ್ವರ್ಟ್ ಮಾಡ್ಕೋಬೋದಲ್ಲ ಅಂತೇಳಿ. ಸೊ ಇದು ನನಗೆ ತುಂಬಾ ಇಂಪ್ರೆಸ್ ಆಯಿತು, ಅದಕ್ಕೋಸ್ಕರ ಇದನ್ನು ಬೈ ಮಾಡಿದ್ದು. ಇನ್ನು ಇಲ್ಲಿ ಫ್ರೆಶ್ ಬಾಕ್ಸಲ್ಲಿ ನಾನು ಎಲ್ಲ ಡೈರಿ ಪ್ರಾಡಕ್ಟ್ಸ್ ಇಟ್ಕೊಂಡಿದ್ದೀನಿ. ಅಂದರೆ ನಾವು ಏನಾದರೂ ತರಕಾರಿ ಕೂಡ ಹಾಕೋಬೋದು, ಹೂವಾದರೂ ಇಟ್ಕೋಬೋದು, ಅಥವಾ ವೆಜಿಟೇಬಲ್ಸ್ ಏನೋ ಒಂದು ಇಟ್ಕೊಬೋದು. ಸೊ ನಾನಿಲ್ಲಿ ಡೈರಿ ಪ್ರಾಡಕ್ಟ್ಸ್ ಇಟ್ಕೊಳ್ಳೋಕ್ಕೆ ತುಂಬಾ ಇಷ್ಟ ಆಯಿತು. ಅದಕ್ಕೋಸ್ಕರ ಇಲ್ಲಿ ಹಾಲು, ಮೊಸರು, ಬೆಣ್ಣೆ, ಚೀಸ್ ಮತ್ತು ಪನ್ನೀರ್, ಈ ಥರ ಎಲ್ಲ ಡೈರಿ ಪ್ರಾಡಕ್ಟ್ಸ್ ಎಲ್ಲ ಇದರಲ್ಲಿ ಹಾಕಿ ಇಟ್ಕೊಂಡ್ಬಿಡ್ತೀವಿ. ಸೊ ಯಾರು ಅಂದರೆ ಮನೇಲಿ ಗಂಡು ಮಕ್ಳಿಗೆ ಕೂಡ ಗೊತ್ತಾಗುತ್ತೆ. ನಾನು ಯಾವಾಗಲೂ ಇಲ್ಲಿ ಹಾಲು ಮೊಸರೆಲ್ಲ ಇಡ್ತಾ ಇರ್ತೀನಲ್ಲ, ಅವ್ರು ಏನಾದರೂ ಹಾಲು ಮೊಸರು ಬೇಕಾ ಅಂತ ನನ್ನನ್ನು ಕೇಳೋದೇ ಬೇಕಾಗಿಲ್ಲ, ಹೋಗಿ ಅಲ್ಲಿ ನೋಡ್ತಾರೆ. ಹಾಲು ಮೊಸರು ಇಲ್ಲ ಅಂದರೆ ತೊಗೊಂಬಂದು ಇಟ್ಬಿಡ್ತಾರೆ ನನ್ನ ಯಜಮಾನರು.
ಸೊ ಹಾಗಾಗಿ ಇದನ್ನು ಚೂಸ್ ಮಾಡಿಕೊಂಡೆ ನಾನು ಡೈರಿ ಪ್ರಾಡಕ್ಟ್ಸ್ ಇಡೋದಕ್ಕೆ. ಮತ್ತು ಪನ್ನೀರ್ ಯಾವಾಗಲೂ ಇದ್ದೇ ಇರುತ್ತೆ, ವಾರದಲ್ಲಿ 1-2 ಸಲ ತಿಂದೇ ತಿಂತೀವಿ. ಹಾಗಾಗಿ ಯಾವಾಗಲೂ ಚೀಸ್ ಮತ್ತು ಬಟರ್ ಅಂತೂ ಕಂಪಲ್ಸರಿ ಡೈಲಿ ಬೇಕೇ ಬೇಕು. ನನ್ನ ಮಕ್ಕಳೇನಾದರೂ ಮಾಡ್ಕೊಂಡು ತಿಂತಾ ಇರ್ತಾನೆ ಮಗ. ಹಾಗಾಗಿ ಇನ್ನು ಇಲ್ಲಿ ಡ್ರೈ ಫ್ರೂಟ್ಸ್ ಉಳ್ದಿರೋದನ್ನ ಒಂದು ಕವರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಆಮೇಲೆ ಹೂವನ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಫ್ರಿಜ್ಜಲ್ಲಿ ಆ ಕಡೆ ಇಟ್ಕೊಂಡಿಲ್ಲ, ಆ್ಯಕ್ಚುಲಿ ಎಗ್ ಬಾಕ್ಸು ಅದೆಲ್ಲ ಇತ್ತಲ್ಲ, ಸಪ್ರೇಟಾಗಿ ಇರಲಿ, ಈ ಕಡೆ ಯಾವುದು ನಾನು ಎಗ್ಗು ಏನೂ ಇಡಲ್ಲ, ಹಾಗಾಗಿ ಸಪ್ರೇಟಾಗಿ ಇರಲಿ ಅಂತ ಇಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ಕ್ಯಾಶು ಒಂದು ಸ್ವಲ್ಪ ಉಳಿದಿತ್ತು ಮತ್ತು ಬಾದಾಮ್ ಕೂಡ ಉಳಿದಿತ್ತು, ಅದನ್ನು ಇಲ್ಲಿ ಮಡಚಿ ಇಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ನಾನು ನನ್ನ ಹಸ್ಬೆಂಡ್ಗೆ ಇದು ವಾಟರ್ ಮಿಲನ್ ತೊಗೊಂಬನ್ನಿ ಅಂದರೆ ವಾಟರ್ ಮಿಲನ್ ಜ್ಯೂಸ್ ತೊಗೊಂಬಂದ್ಬಿಟ್ಟಿದ್ರು. ಅದನ್ನು ನನ್ನ ಮಗ ಸ್ವಲ್ಪ ಕುಡ್ದ, ಅದನ್ನು ಅಲ್ಲೇ ಇಟ್ಟಿದ್ದ. ಇನ್ನು ಈ ರ್ಯಾಕ್ ಬಂದು ಬರೀ ಡ್ರೈ ಫ್ರೂಟ್ಸ್ ಇಟ್ಕೊಂಡಿದ್ದೀನಿ. ಬಾದಾಮ್ ಮತ್ತು ಪಿಸ್ತಾ, ಕ್ಯಾಶು ಮತ್ತು ಗ್ರೇಪ್ಸು, ಬಾದಾಮ್ ಪೌಡರು ಇದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಡೋರಲ್ಲಿ ಬಂದು ನಾನೇನು ಮೊನ್ನೆ ಪೌಡರೆಲ್ಲ ಮಾಡಿಟ್ಕೊಂಡಿದ್ನಲ್ಲ ಅದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇದು ಕನ್ವರ್ಟಬಲ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ನನಗೆ ಇಷ್ಟ ಆಯಿತು ಈ ಫ್ರಿಜ್ಜು. ಸೊ ಅವರು ಈ ಬ್ರ್ಯಾಂಡ್ ಬೇಡ ಅಂದರೂ ಕೂಡ ನಾನು ಇದು ನನಗೆ ಈ ಏನು ಸೆಕೆಂಡ್ ಡೋರ್ ಬಂದು ತುಂಬ ಇಷ್ಟ ಆಗಿದ್ದರಿಂದ ಇದನ್ನ ತೊಗೊಂಡೆ. ಈಗ ನಾವು ಅರ್ಧ ಲೀಟ್ರ್ ಹಾಲು ಏನೋ ಒಂದು ಟೀ ಕಾಫಿ ಮಾಡೋದಕ್ಕೆ ಹಾಲನ್ನು ತೊಗೊತಾ ಇರ್ತೀವಿ. ಒಂದು 1/4 ಲೀಟ್ರು ಟೀ ಅಥವಾ ಕಾಫಿ ಏನೋ ಮಾಡಿರ್ತೀವಿ, ನಾನು ಸ್ವಲ್ಪ ಉಳಿದಿರುತ್ತಲ್ವ, ಬೌಲಲ್ಲಿ ಹಾಕಿ ಇಟ್ಟರೆ ಸುಮ್ಮನೆ ಕೈ ಜಾರಿ ಏನಾದರೂ ಇದಾಯ್ತು ಅಂತಂದರೆ ಚೆಲ್ತಾ ಇರುತ್ತೆ ಅಂಥೇಳಿ ಒಂದು ಬಾಟಲ್ಗೆ ಹಾಕಿ ಸ್ಟೋರ್ ಮಾಡ್ಕೊತೀನಿ. ಸೊ ನೋಡೋಕೆ ಕೂಡ ಚೆನ್ನಾಗಿ ಕಾಣುತ್ತಲ್ಲ, ಅದಕ್ಕೋಸ್ಕರ. ಇನ್ನು ಇಲ್ಲಿ ಪೌಡ್ರುಗಳೆಲ್ಲ ಮಾಡಿಟ್ಟಿದ್ದಲ್ಲ, ಯಾವುದೇ ಪೌಡ್ರು ಅಂತೇಳ್ಬಿಟ್ಟು ಒಂದು ಸ್ಟಿಕ್ಕರ್ ಅಂಟಿಸ್ಬೇಕು. ಆ್ಯಕ್ಚುಲಿ ಆರ್ಡ್ರ್ ಮಾಡಿದ್ದೀನಿ, ಬರುತ್ತೆ, ಬಂದಮೇಲೆ ಅಂಟಿಸ್ಕೊಳ್ಳೋಣ ಅಂತ ಸುಮ್ಮನಾದೆ. ಮೇಲ್ಗಡೆ ನಾನು ಕಡಲೆಬೇಳೆ ಮತ್ತು ಇದು ಎಳ್ಳು ಮತ್ತು ಗಸಗಸೆ ಇಟ್ಕೊಂಡಿದ್ದೀನಿ. ಹೊರಗಡೆ ಇಟ್ಟರೆ ಬೇಗ ಹುಳ ಬೀಳುತ್ತಲ್ವ, ಅದಕ್ಕೋಸ್ಕರ. ಇನ್ನು ನಾನು ನೆಕ್ಸ್ಟ್ ಇಲ್ಲಿ ಫ್ರೀಝರಲ್ಲಿ ಇದನ್ನ ಇಟ್ಕೊಂಡಿರ್ತೀನಿ, ಜಾಸ್ತಿ ಮಿಲೆಟ್ಸ್ ಎಲ್ಲ ಇರುತ್ತಲ್ವ, ಅದನ್ನು ಸ್ಟೋರ್ ಮಾಡಿ ಇಟ್ಕೊತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಐಸ್ ಟ್ರೇ ಎಷ್ಟು ದೊಡ್ಡದಾಗಿದೆ ಅಂತ ಅಂದ್ಬಿಟ್ಟು. ಇನ್ನೂ ಐಸ್ ಎಲ್ಲ ಮಾಡ್ತಾ ಇಲ್ಲ. ನಾನು ಪಲಾವ್ ಈ ಥರ ಏನಾದ್ರು ಮಾಡಿದಾಗ ಅಕ್ಕಿ ನೆನೆಸಿರ್ತೀನಲ್ಲ, ಆ ನೀರನ್ನ ಹಾಕಿ ಐಸ್ ಕ್ಯೂಬ್ನ ಮಾಡ್ಕೊಂಡಿದ್ದೀನಿ. ಸೊ ಇವೆಲ್ಲ ತೆಗೆದು ಒಂದು ಬಾಕ್ಸ್ಗೆ ಹಾಕಿಟ್ಟು ಈಗ ಐಸ್ನ ಇಡಬೇಕು. ಈಗ ಸಮ್ಮರ್ ಆಗಿರೋದ್ರಿಂದ ಒಂದರಲ್ಲಿ ಬಟಾಣಿ ಮತ್ತು ಇದ್ಕಿದ ಬೇಳೆ ಅವರೆಕಾಳಿದೆ. ಇನ್ನು ಇದರಲ್ಲಿ ನಾನು ಮಿಲೆಟ್ಸ್ ಎಲ್ಲ ಇಟ್ಕೊಂಡಿದ್ದೀನಿ, ಸಜ್ಜೆ ಮತ್ತು ನವಣೆ ಇದೆಲ್ಲ ಇಟ್ಕೊಂಡಿದ್ದೀನಿ. ಇನ್ನೊಂದರಲ್ಲಿ ಹಸಿ ಬಟಾಣಿ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಕೆಳಗಡೆ ಇತಕ್ಸ್ದೇ ಇರೋದನ್ನ ಇದು ಅವರೆಕಾಳು ಇಟ್ಕೊಂಡಿದ್ದೀನಿ. ಇನ್ನಷ್ಟು 3 ಡೋರಲ್ಲಿ ಇಟ್ಕೊಂಡಿರತ್ತದು. ಇನ್ನು ಈ ಫ್ರಿಜ್ಜಿಗೆ 10 ಇಯರ್ಸ್ ವಾರಂಟಿ ಇರುತ್ತೆ. ಎಕ್ಸ್ಟ್ರಾ ಇನ್ವೇಟರ್ ಇರುತ್ತೆ, ಇನ್ವೇಟರ್ ಕಂಪೋಸರ್ ಪ್ಲಸ್ ಡ್ಯುವೆಲ್ ಇನ್ವೇಟರ್ ಫ್ಯಾನ್ ಮೋಟರ್ ಕೂಡ ಇದೆ. ಸೊ ಈ ಇನ್ವೇಟರ್ ಪ್ರೆಸೆಂಟ್ ಏನು ಮಾಡುತ್ತೆ ಅಂತಂದರೆ, ತುಂಬ ಫ್ರಿಜ್ ಸೌಂಡ್ ಬರೋದಾಗಿರ್ಬೋದು ಅಥವಾ ಏನೋ ಇದು ಕನ್ಸಿಸ್ಟೆಂಟ್ ಕೂಲಿಂಗ್ ಇರುತ್ತೆ. ಆಮೇಲೆ ಇದು ಪವರ್ ಕನ್ಸ್ಯೂಮ್ ಮಾಡುತ್ತೆ. ಸೊ ಇದಿಷ್ಟು ಏನು ಇನ್ವೇಟರ್ ಪ್ರೆಸೆಂಟ್ ಮಾಡೋಂಥದ್ದು. ಇನ್ನು ಆಟೋ ಲಾಕ್ ಇದು. ಸೊ ಡಿಜಿಟಲ್ ಡಿಸ್ಪ್ಲೇ ಪ್ಯಾನಲ್ ಇದು. ಸೊ ಇಲ್ಲಿ ಆಟೋ ಲಾಕ್ ಇಟ್ಟಿದ್ದಾರೆ. ಸೊ ಇಲ್ಲಿ ಮ್ಯಾಜಿಕ್ ಝೋನ್ಗೆ 2 ಡಿಗ್ರಿ ಸೆಲ್ಸಿಯಸ್ ಇಟ್ಟಿದ್ದಾರೆ. ಫ್ರೀಝರ್ ಬಂದು -18 ಡಿಗ್ರಿ ಇಟ್ಟಿದ್ದಾರೆ. ಇನ್ನು ಫ್ರಿಜ್ಗೆ ಬಂದು 5 ಡಿಗ್ರಿ ಸೆಲ್ಸಿಯಸ್ಸು ಅವರೇ ಸೆಟ್ ಮಾಡೋಗಿದ್ರು, ಆ್ಯಕ್ಚುಲಿ ಸರ್ವಿಸ್ ಮಾಡೋಕ್ಕೆ ಬಂದಿದ್ರಲ್ಲ ಅವರು. ಸೊ ಇದಿಷ್ಟು ನಮ್ಮ ಫ್ರಿಜ್ ಡೀಟೇಲ್ಸ್. ಸೊ ಈ ರೀತಿಯಾಗಿ ನಾನು ಜೋಡಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವೇನಾದರೂ ಬೈ ಮಾಡ್ತೀನಿ ಅಂತಂದರೆ ದೀಪಾವಳಿ ಬಂದಾಗ ಬೈ ಮಾಡಿ, ಒಳ್ಳೆ ಪ್ರೈಸಲ್ಲಿ ಸಿಗುತ್ತೆ ಆ್ಯಕ್ಚುಲಿ. ಸೊ ಇವಾಗ ಏನು ಪ್ರೈಸ್ ಇರುತ್ತೆ ಅದರಲ್ಲಿ ಆಲ್ಮೋಸ್ಟ್ ಒಂದು ಅರ್ಧದಷ್ಟು 50% ಅವರು ಕಡಿಮೆ ಮಾಡಿ ಕೊಡ್ತಾರೆ ದೀಪಾವಳಿ ಟೈಮಲ್ಲಿ. ಸೊ ಈ ಸೆಕ್ಷನ್ ಅಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು ನನಗೆ. ಫ್ರೀಝರ್ ಆಗು ಕನ್ವರ್ಟ್ ಮಾಡ್ಕೋಬೋದು ಅಥವಾ ಫ್ರಿಜ್ ಆಗು ಕನ್ವರ್ಟ್ ಮಾಡ್ಕೋಬೋದಲ್ವಾ. ಸೊ ಇದರಿಂದ ನಾನು ತುಂಬ ಇಂಪ್ರೆಸ್ ಆಗಿದ್ದೀನಿ ಅಂತ ಹೇಳ್ಬೋದು. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ರೀತಿಯಾಗಿ ನಾನು ಜೋಡಿಸ್ಕೊಂಡಿದ್ದೆ. ನಿಮ್ಮೆಲ್ಲರಿಗೂ ಕೂಡ ನಾನು ಯಾವ ರೀತಿ ಜೋಡಿಸ್ಕೊಂಡಿದ್ದೀನಿ ಅಂತ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.
ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಮರೀದೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.